ಹಾಯ್ ಸ್ನೇಹಿತರೆ, BMTC ಅಲ್ಲಿ ಕಂಡಕ್ಟರ್ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಅಧಿಸೂಚನೆ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ಮಾಹಿತಿ ಇದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಅಂದರೆ ಕಂಡಕ್ಟರ್ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ ಅಂತ ಹೇಳ್ಬೋದು. BMTCಯಲ್ಲಿ ಹುದ್ದೆಗಳ ವರ್ಗೀಕರಣ ಈ ಥರವಾಗಿದೆ, ನೋಡ್ಕೊಳ್ಳಿ ಒಂದು ಸ್ವಲ್ಪ. ಬಹಳ ಇದು ಮುಖ್ಯ, ಅಂದರೆ ಮೀಸಲಾತಿ ವರ್ಗ ಯಾವ್ಯಾವಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲೆಲ್ಲ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ PDF ನನ್ನ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತು ವಾಟ್ಸಪ್ ಚಾನಲ್ ಲಿಂಕನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿ ನೀವು ಹೋಗಿ ಜಾಯಿನ್ ಆಗ್ಬೋದು. ನೋಡಿ, ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ ಏನಿದೆ ಅಂದರೆ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಆಗಿರ್ಬೋದು. ITI ಡಿಪ್ಲೊಮೊ ಯಾವುದಾದ್ರೂ ಆಗಿರ್ಬೋದು. PUC ಆಗಲಿ ITI ಡಿಪ್ಲೊಮೊ ಮಾಡಿದವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಕಂಪಲ್ಸರಿಯಾಗಿ ಲೈಸೆನ್ಸನ್ನು ಹೊಂದಿರಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಲೈಸೆನ್ಸ್ ಇಲ್ಲದೇ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ. ಇನ್ನು ಎತ್ತರ ಎಷ್ಟಿದೆ ಅಂದರೆ ಪುರುಷರಿಗೆ 160 ಸೆಂಟಿಮೀಟರ್ ಇರಬೇಕು, ಮಹಿಳೆಯರಿಗೆ 150 ಸೆಂಟಿಮೀಟರ್. ವಯಸ್ಸಿನ ಮಿತಿ ಏನಿದೆ ಅಂದರೆ ಜನರಲ್ದವರಿಗೆ 18ರಿಂದ 35 ವರ್ಷ, 2A 2B 3A 3Bದವರಿಗೆ 18ರಿಂದ 38 ವರ್ಷ, SC ST ಕ್ಯಾಟಗರಿ ಫಸ್ಟ್ ಅವರಿಗೆ 18ರಿಂದ 40 ವರ್ಷ, ಮಾಜಿ ಸೈನಿಕರಿಗೆ 45 ವರ್ಷ, 18ರಿಂದ 45 ಅಂದರೆ ಅವರು ಹೋಗಿರ್ತಾರಲ್ಲ ಡ್ಯೂಟಿಗಾಗಲೇ 45 ವರ್ಷ ಲಿಮಿಟ್ ಇದೆ ಅಂತ ಹೇಳ್ಬೋದು. ಇದು ನೋಡಿ ಬಹಳ ಮುಖ್ಯವಾಗಿರುವಂಥದ್ದು. ತರಬೇತಿ ಅವಧಿ ಭತ್ಯೆ ಏನಿದೆ ಅಂದರೆ ಅಭ್ಯರ್ಥಿಗಳಿಗೆ 1 ವರ್ಷದ ಕಾಲಾವಧಿ ತರಬೇತಿಯನ್ನು ನೀಡಲಾಗುತ್ತೆ. ತರಬೇತಿ ಅವಧಿಯಲ್ಲಿ 9,100 ರೂಪಾಯಿಯನ್ನು ನೀಡಲಾಗುತ್ತೆ ಅವರಿಗೆ. ನೋಡಿ, 1 ವರ್ಷದ ತರಬೇತಿ ಪೂರ್ಣಗೊಂಡ ನಂತರ ಮತ್ತು ಅವರನ್ನು 2 ವರ್ಷದ ತರಬೇತಿಗೆ ಕಳಿಸಲಾಗುವುದು. ಅದರಲ್ಲಿ ನಿಮಗೆ 18,600ರಿಂದ 25,300ವರೆಗೆ ವೇತನ ಶ್ರೇಣಿಯನ್ನು ನೀಡಲಾಗುತ್ತೆ, ಅಂದರೆ ಪೇಮೆಂಟನ್ನು ನೀಡಲಾಗುತ್ತೆ. 2 ವರ್ಷ ಕಾಯಂ ಅಂತ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಅವರನ್ನು ಕಾಯಂಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ ನೋಟಿಸಲ್ಲಿ. ಇದನ್ನು KEA ವೆಬ್ಸೈಟಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು, ಬೇರೆ ಯಾವುದೇ ಥರದ ವೆಬ್ಸೈಟ್ಗಳಲ್ಲಿ ಓಪನ್ ಆಗೋದಿಲ್ಲ. ಆನ್ಲೈನ್ ಮುಖಾಂತರ ಮಾತ್ರ ನೀವು ಅರ್ಜಿ ಹಾಕೋಕ್ಕೆ ಪರ್ಮಿಷನ್ ಇದೆ ಅಂತ ಹೇಳ್ಬೋದು. ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಪ್ರಾರಂಭವಾಗುವ ದಿನಾಂಕ ಅಂದರೆ 10/3/2024, ಕೊನೆಯ ದಿನಾಂಕ 10/4/2024, ಅಂದರೆ 1 ತಿಂಗಳ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. 13/4/2024 ಶುಲ್ಕ ಪಾವತಿಯನ್ನು ಮಾಡುವುದು. ಎಷ್ಟಿದೆ ಶುಲ್ಕ ಅಂದರೆ 2A 2B 3A 3B ಜನರಲ್ದವರಿಗೆ 750 ರೂಪಾಯಿ, SC ST ಕ್ಯಾಟಗರಿ ಫಸ್ಟ್ ಮಾಜಿ ಸೈನಿಕರಿಗೆ 500 ರೂಪಾಯಿ ಚಲನ್ ಇರುತ್ತೆ. ಆನ್ಲೈನ್ ಮುಖಾಂತರನೇ ಚಲನ್ ತುಂಬತಕ್ಕದ್ದು, ಆನ್ಲೈನಲ್ಲೇ ಪಾವತಿಯನ್ನು ಮಾಡಬೇಕು. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಆಯ್ಕೆ ವಿಧಾನ ಯಾರಿಗೂ ಅಷ್ಟೊಂದು ತಿಳಿಯೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸರಿಯಾಗಿ ನೋಡ್ತಾ ಹೋಗಿ. ಏನಿದೆ ಅಂತ ನೋಡ್ತಾ ಹೋಗೋಣ. ಆಯ್ಕೆ ವಿಧಾನ ನೋಡಿ, ಮಾರ್ಕ್ ಮಾಡಿದ್ದೀನಿ ಅಲ್ಲಿ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಏನಿದೆ ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಲ್ಲಿ 75% ಅಂಕಗಳು ಹಾಗೂ ನಿಮ್ಮ ಶೈಕ್ಷಣಿಕ ವಿದ್ಯಾ ಅರ್ಹತೆಯಲ್ಲಿ 25% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಪಟ್ಟಿಯನ್ನು ರಿಲೀಸ್ ಮಾಡಲಾಗುವುದು, ಕಳಿಸಲಾಗುವುದು. ಮೆರಿಟ್ ಪಟ್ಟಿ ಅಂದರೆ 1.5 ಅನುಪಾತದಲ್ಲಿ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಮುಂದೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟ್ನ ತೊಗೊತಾರೆ. ಆ 2 ಟೆಸ್ಟಿಗೂ ಕೂಡ 1.5 ಅನುಪಾತದಲ್ಲಿ ರಿಲೀಸ್ ಮಾಡ್ತಾರೆ. ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸಿದರೆ 75 ನಿಮ್ಮ CET ಎಕ್ಸಾಮು, 25% ನಿಮ್ಮ ವಿದ್ಯಾರ್ಹತೆ ಅಲ್ಲಿ ತೆಗೆದುಕೊಂಡು ಅದನ್ನು ಕಳಿಸ್ತಾರೆ ಅಂತ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, mybmtc.karnataka.government.in ಅನ್ನೋ ವೆಬ್ಸೈಟು ಮತ್ತು KEA ರಿಕ್ರೂಟ್ಮೆಂಟ್ ಅವರು ಕೂಡ ಇದರಲ್ಲಿ ಓಪನ್ ಆಗ್ತಾವೆ. ಹಾಲ್ ಟಿಕೆಟ್ ನಿಮ್ಮವು ಅಂತ ಹೇಳ್ಬೋದು. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ. OMR ಇದು ಕಂಪ್ಯೂಟ್ರಲ್ಲಿ ಇರೋದಿಲ್ಲ, ಆಫ್ಲೈನ್ ಇರುತ್ತೆ. OMR ಶೀಟಲ್ಲೇ ಬರೀಬೋದು. ನೋಡಿ, ನಿಮ್ಮ ಲೋಕಲಲ್ಲೇ ಇದ್ದಾವೆ ಎಕ್ಸಾಮ್ ಸೆಂಟರ್ಗಳು ತುಂಬ ಆಗೋರು. ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ, ಧಾರವಾಡ, ಕೊಪ್ಪಳ, ಬಳ್ಳಾರಿ ಈ ಥರದಲ್ಲಿ ಇದ್ದಾವೆ. ನೀವು ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು
ಈ ಥರ ಒಂದು ಯಾವುದಾದ್ರು ಐ ಡಿ ಪ್ರೂಫನ್ನು ತೆಗೆದುಕೊಂಡು ಹೋಗ್ಬೋದು. ನೋಡಿ ಏನಿದೆ ಸಿಲೆಬಸ್ ಏನಿದೆ ಅಂತ, ಇದು ಬಹಳ ಮುಖ್ಯ. ಸಿಲೆಬಸ್ ನೋಡ್ಕೊಳ್ಳಿ. ಪ್ರಚಲಿತ ಘಟನೆಗಳು, ಭಾರತ ಸಂವಿಧಾನ, ಭಾರತ ಇತಿಹಾಸ, ಪ್ರಮುಖವಾಗಿ ಕರ್ನಾಟಕ ಇತಿಹಾಸ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇತಿಹಾಸ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೋಡಿ. ಭಾರತದ ಆರ್ಥಿಕತೆ ಅಭಿವೃದ್ಧಿ, ಕರ್ನಾಟಕ ಇತಿಹಾಸ. 100 ಅಂಕಗಳಿರ್ತವೆ. ಅವಧಿ 2 ಗಂಟೆ. 2 ಗಂಟೆಗೆ 100 ಅಂಕಗಳ ಪ್ರಶ್ನೆ ಬರೀಬೇಕು. ಮತ್ತು 2ನೇ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಅದು 100 ಅಂಕಗಳಿಗೆ 100 ಅಂಕಗಳಿಗೆ 2 ಗಂಟೆ ಇರುತ್ತೆ. ನೋಡಿ, ನೀವು ನಮಗೆಲ್ಲ ಗೊತ್ತಿದೆ ಬಡ ಟಿಕ್ ಮಾಡ್ಕೊಂಡು ಬರಬೇಡಿ. ಋಣಾತ್ಮಕ ಮೌಲ್ಯಮಾಪನ ಇದೆ, ಇದರಲ್ಲಿ ಸ್ವಲ್ಪ ಗಮನ ಹರಿಸಿ. 4 ತಪ್ಪು ಉತ್ತರಗಳಿಗೆ 1 ಸರಿಯಾದ ಉತ್ತರವನ್ನು ಕಡಿತಗೊಳಿಸಲಾಗುವುದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಬಹಳ ಮುಖ್ಯ, ತುಂಬ ಇಂಪಾರ್ಟೆಂಟು. ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪರೀಕ್ಷೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ನಿಮಗೆ ಯಾವುದು ಬೇಕೋ ಅದರಲ್ಲಿ ತೊಗೊಂಡು ನೀವು ಎಕ್ಸಾಮನ್ನು ಬರೀಬಹುದು. ಯಾವುದೇ ರೀತಿಯಾಗಿರುವಂಥ ತೊಂದರೆ ಏನೂ ಇಲ್ಲ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಇದೇ ಥರದ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ನೀವು ತಿಳ್ಕೊಳ್ಳಿ, ನೋಡ್ತಾ ಹೋಗಿ. ಈ PDF ನನ್ನ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.